ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮೆಯಲ್ಲಿ ಸದಾಚಾರ ಲಕ್ಷಣ ವರ್ಣನವೆಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಗೃಹಸ್ಥಾಶ್ರಮಿಗಳಾದ ಸಾಧುಗಳ ಉಪಕಾರಕ್ಕೋಸ್ಕರ ಸದಾಚಾರಾನುಷ್ಠಾನ ಕ್ರಮವನ್ನು ಹೇಳುತ್ತೇನೆ. ಮನುಷ್ಯನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಅದರಿಂದ ಈ ಪ್ರಪಂಚವನ್ನು ಪೋಷಿಸುತ್ತಾನೆ. ತನ್ನ ಇಷ್ಟಾರ್ಥಗಳನ್ನು ದೊರಕಿಸಿಕೊಳ್ಳುವನು. ಪಿತೃಗಳು, ಮುನಿಗಳು, ದೇವತೆಗಳು, ಹಸು ಮೊದಲಾದ ಪ್ರಾಣಿಗಳು, ಮನುಷ್ಯರು, ಕ್ರಮಿ ಕೀಟಗಳು, ಪತಂಗಗಳು, ಪಕ್ಷಿಗಳು, ಅಸುರರು ಇವರೆಲ್ಲರೂ ಗೃಹಸ್ಥನನ್ನು ಆಶ್ರಯಿಸಿ ಜೀವಿಸುತ್ತಾರೆ. ಅವನಿಂದ ತೃಪ್ತರಾಗುತ್ತಾರೆ. ನಮಗೆ ನೀರನ್ನೆರೆಯುವವನೆಂದು ಅವನ ಮುಖವನ್ನು ವೇದತ್ರಯ ರೂಪವಾದ ಧೇನುವು ಸಮಸ್ತಕ್ಕೂ ಆಶ್ರಯಭೂತವಾದುದು. ಇದರಲ್ಲಿ ಸಮಸ್ತವು ನೆಲೆಸಿರುವುದು. ಇದು ಸಕಲಕ್ಕೂ ಕಾರಣವಾದುದು. ಈ ಹಸುವಿಗೆ ಋಗ್ವೇದವು ಬೆನ್ನು, ಯಜುರ್ವೇದ ಸಾಮವೇದಗಳು ಹೊಟ್ಟೆ ಮತ್ತು ಸ್ತನಗಳು, ಯಜ್ಞಾದಿಗಳು ಛತ್ರ, ಬಾವಿ ಮುಂತಾದ ಧರ್ಮಕಾರ್ಯಗಳು ಕೊಂಬುಗಳು, ಸೂಕ್ತಗಳು ರೋಮಗಳು, ಶಾಂತಿ ಪುಷ್ಟಿ ಕಾರ್ಯಗಳು ಗೋಮಯ ಗೋಮೂತ್ರಗಳು, ಅಕ್ಷರಗಳು ಕಾಲುಗಳು. ಈ ಹಸುವು ಪದ, ಕ್ರಮ, ಜಟೆ, ಘನ ಇವುಗಳಿಂದ ಪ್ರಪಂಚವನ್ನು ಕಾಪಾಡುವುದು. ಸ್ವಾಹಾಕಾರ, ಸ್ವಧಾಕಾರ, ವಷಟ್ಕಾರ, ಹಂತಕಾರಗಳು 4 ಸ್ತನಗಳು. ಈ ಧೇನುವಿನ ಸ್ವಾಹಾಕಾರವನ್ನು ದೇವತೆಗಳು, ಸ್ವಧಾಕಾರ ಸ್ತನವನ್ನು ಪಿತೃಗಳು, ವಷಟ್ಕಾರ ಸ್ತನವನ್ನು ಮುನಿಗಳು, ಹಂತಕಾರ ಸ್ತನವನ್ನು ದೇವತೆಗಳು, ಮನುಷ್ಯರು, ಭೂತಗಳು ಯಾವಾಗಲೂ ಕುಡಿಯುತ್ತಾರೆ. ಹಾಗೆಯೇ ಅವನ್ನು ಸಂಧಾನ ಮಾಡಿಕೊಂಡು ಪ್ರತಿದಿನವೂ ಈ ವೇದ ತ್ರಯಗಳನ್ನು ಅಧ್ಯಯನ ಮಾಡಬೇಕು. ಈ ವೇದಗಳನ್ನು ಮಾಡುವ ಮನುಷ್ಯನು ಅತ್ಯಂತ ಪಾಪವನ್ನು ಮಾಡಿದವನಂತೆ ಕಾರ್ಗತ್ತಲುಳ್ಳ ನರಕದಲ್ಲಿ ಮುಳುಗುವನು. ಯಾವ ಮಾನವನು ಉಚಿತ ಸಮಯದಲ್ಲಿ ದೇವಲೋಕದ ಕರುಗಳಾದ ದೇವತೆಗಳೇ ಮೊದಲಾದವರೊಡನೆ ಪೂಜಿಸುವನೋ ಅವನು ಸ್ವರ್ಗವನ್ನು ಪಡೆಯಲು ಯೋಗ್ಯನಾಗುವನು. ಆದುದರಿಂದ ಮನುಷ್ಯನು ಯಾವಾಗಲೂ ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು, ಮನುಷ್ಯರನ್ನು, ಇತರ ಪ್ರಾಣಿಗಳನ್ನು ತನ್ನ ದೇಹದಂತೆ ಕಾಪಾಡಬೇಕು. ಸ್ನಾನ ಮಾಡಿ ಶುದ್ಧನಾಗಿಯೂ ಸಾವಧಾನ ಮನಸ್ಸುಳ್ಳವನಾಗಿಯೂ ಬ್ರಹ್ಮಯಜ್ಞದ ಕೊನೆಯಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ತರ್ಪಣ ಕೊಡಬೇಕು. ಮಾನವನು ಹೂವು ಗಂಧಗಳಿಂದ ದೇವತೆಗಳನ್ನು ಆರಾಧಿಸಿ ಅಗ್ನಿ ತರ್ಪಣ ಮಾಡಿ ಬಲಿಯನ್ನು ಕೊಡಬೇಕು. ಬಳಿಕ ರಾಕ್ಷಸರಿಗೂ ಭೂತಗಳಿಗೂ ಆಕಾಶದಲ್ಲಿ ಬಲಿಯನ್ನು ಕೊಟ್ಟು ದಕ್ಷಿಣಾಭಿಮುಖನಾಗಿ ಪಿತೃತರ್ಪಣ ಮಾಡಬೇಕು. ಗೃಹಸ್ಥನು ಸಾವಧಾನ ಮನಸ್ಸಿನಿಂದ ಪಿತೃಗಳಲ್ಲಿಯೇ ಆಸಕ್ತನಾಗಿ ನೀರಿನಿಂದ ತರ್ಪಣ ಮಾಡಬೇಕು. ಮನೆಯಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಆಯಾ ಸ್ಥಾನಗಳಲ್ಲಿ ಬಲಿಯನ್ನಿತ್ತು ಆಚಮನ ಮಾಡಿ ನಿಮಿಷಗಳ ಕಾಲ ಅತಿಥಿಯ ಆಗಮನವನ್ನು ನಿರೀಕ್ಷಿಸಬೇಕು. ಭೋಜನಕ್ಕಾಗಿ ಬಂದವನು, ಬಳಲಿದವನು, ಬೇಡುತ್ತಿರುವವನು, ಬಡವನು ಆಗಿರುವ ಬ್ರಾಹ್ಮಣನನ್ನು ಅತಿಥಿ ಎಂದು ಹೇಳುವರು. ಅವನನ್ನು ಅರ್ಘ್ಯಪಾದ್ಯಾದಿಗಳಿಂದ ಶಕ್ತಿ ಅನುಸಾರ ಪೂಜಿಸಿ ಅವನ ಆಚಾರ ಮತ್ತು ವೇದಾಧ್ಯಯನ ವಿಷಯವನ್ನು ಕೇಳದೆ ಸುರೂಪಿ ಅಥವಾ ಕುರೂಪಿಯಾಗಿದ್ದಾಗ ಅವನನ್ನು ಬ್ರಹ್ಮನೆಂದು ತಿಳಿಯಬೇಕು. ಅವನು ಸ್ಥಿರವಾಗಿ ನೆಲೆಸುವವನಾದುದರಿಂದ ಅತಿಥಿ ಎನಿಸಿಕೊಳ್ಳುವನು. ಆ ಅತಿಥಿಗೆ ಅನ್ನವನ್ನು ನೀಡಿ ತರುವಾಯ ಭುಂಜಿಸುವ ಮನುಷ್ಯನು ಅಮೃತವನ್ನು ಸವಿಯುವನು. ಯಾವನ ಮನೆಯಿಂದ ಅತಿಥಿಯು ತನ್ನ ಅಭೀಷ್ಟವನ್ನು ಪಡೆಯದೆ ಹಿನಾಶನಾಗಿ ತೆರಳುವಾಗ ತನ್ನ ಪಾಪವನ್ನು ಗೃಹಸ್ಥನಿಗೆ ಕೊಟ್ಟು ಅವನ ಪುಣ್ಯವನ್ನು ತಾನು ತೆಗೆದುಕೊಂಡು ಹೋಗುವನು. ಆದ್ದರಿಂದ ಮನುಷ್ಯನು ತನ್ನ ಶಕ್ತ್ಯಾನುಸಾರ ತರಕಾರಿಯನ್ನಾಗಲಿ ನೀರನ್ನಾಗಲಿ ಅವನಿಗಿತ್ತು ಪೂಜಿಸಿದರೆ ಆ ಅನಿಷ್ಟದಿಂದ ಪಾರಾಗುವನು. ಯುಧಿಷ್ಠಿರನು ಕೇಳುತ್ತಾನೆ, ಎಲೈ ಮುನಿಯೇ, ಬ್ರಾಹ್ಮ ಆರ್ಷ ಬ್ರಾಹ್ಮ ಯವ ಆರ್ಷ ಪರ ಪ್ರಾಜಾಪತ್ಯ ಆಸುರ ಗಾಂಧರ್ವ ರಾಕ್ಷಸ ಪೈಶಾಚವೆಂದು 8 ವಿಧವಾದ ವಿವಾಹಗಳು ಇರುವವಷ್ಟೇ. ಇವುಗಳ ವಿಧಿಯನ್ನು ಮಾಡತಕ್ಕ ಕ್ರಮವನ್ನು ಗೃಹಸ್ಥರ ಧರ್ಮಗಳನ್ನು ವಿಶೇಷವಾಗಿ ತಿಳಿಸು. ವ್ಯಾಸನು ಹೇಳುತ್ತಾನೆ, ವರನನ್ನು ಮನೆಗೆ ಕರೆಯಿಸಿ ಅವನಿಗೆ ಯೋಗ್ಯವಾದ ರೀತಿಯಲ್ಲಿ ಒಡವೆ ಮೊದಲಾದವುಗಳಿಂದ ಭೂಷಿತಳಾದ ಕನ್ಯೆಯನ್ನು ಮದುವೆ ಮಾಡಿಕೊಟ್ಟರೆ ಅದು ಬ್ರಾಹ್ಮ ವಿವಾಹವು. ಹೀಗೆ ವಿವಾಹಿತಳಾದ ಕನ್ಯೆಯಲ್ಲಿ ಜನಿಸಿದ ಮಗನು 21 ಜನ ಪೂರ್ವಜರನ್ನು ಪವಿತ್ರಗೊಳಿಸುವನು. ಯಜ್ಞ ಮಾಡಿದ ಋತ್ವಿಜನಿಗೆ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿದರೆ ಅದು ದೈವ ವಿವಾಹವೆನ್ನಿಸುವುದು. ಆ ಕನ್ಯೆಯಲ್ಲಿ ಜನಿಸಿದ ಪುತ್ರನು 14 ಮಂದಿ ಪೂರ್ವ ಪುರುಷರನ್ನು ಪೊರೆಯುವನು. ವರನಿಂದ 2 ಧೇನುಗಳನ್ನು ಪಡೆದು ಮಾಡುವ ವಿವಾಹವು ಆರ್ಷವೆನಿಸುವುದು. ಅಂತಹ ವಿವಾಹದಲ್ಲಿ ಊಢಳಾದ ಕನ್ಯೆಯಲ್ಲಿ ಹುಟ್ಟಿದ ತನಯನು
6 ಜನ ಪೂರ್ವಜರನ್ನು ಪವಿತ್ರಗೊಳಿಸುವನು. ದಂಪತಿಗಳಿಬ್ಬರೂ ಸೇರಿ ಧರ್ಮವನ್ನು ಆಚರಿಸಲೆಂದು ಹೇಳಿ ಮಾಡುವ ಮದುವೆಯು ಪ್ರಾಜಾಪತ್ಯವೆಂದು, ಪರಸ್ಪರ ಸ್ನೇಹದಿಂದ ವರವಧುಗಳು ತಮ್ಮ ಇಷ್ಟದಂತೆ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವವೆಂದು ಹೆಸರು. ಬಲಾತ್ಕಾರವಾಗಿ ಕನ್ಯೆಯನ್ನು ಅಪಹರಿಸಿ ಮದುವೆ ಮಾಡಿಕೊಂಡರೆ ಅದು ರಾಕ್ಷಸ ವಿವಾಹವೆನ್ನಿಸುವುದು. ಅದು ಸಜ್ಜನರಿಗೆ ನಿಂದಿತವಾದುದು. ಮೋಸದಿಂದ ಕನ್ಯೆಯನ್ನು ಅಪಹರಿಸಿ ವಿವಾಹವಾದರೆ ಪೈಶಾಚವೆಂಬ ನಿಂದ್ಯವಾದ 8ನೆಯ ವಿವಾಹವಾಗುವುದು. ಸಾಮಾನ್ಯವಾಗಿ ಗಾಂಧರ್ವ, ಆಸುರ, ರಾಕ್ಷಸ ವಿವಾಹಗಳು ಕ್ಷತ್ರಿಯ ಮತ್ತು ವೈಶ್ಯರಿಗೆ ವಿಹಿತವಾಗಿವೆ. ಈ 8ನೆಯ ಅತ್ಯಂತ ಪಾಪಿಷ್ಠವಾದುದು. ಈ ವಿವಾಹದಿಂದ ಊಢಳಾದ ಕನ್ಯೆಯಲ್ಲಿ ಪಾಪಿಷ್ಠ ಪ್ರಜೆಗಳು ಜನಿಸುವರು. ಬ್ರಾಹ್ಮಣ ಕನ್ಯೆಯು ವರನ ಕೈಯನ್ನು, ಕ್ಷತ್ರಿಯ ಜಾತಿಯ ಕನ್ಯೆಯು ವಿವಾಹ ಮಾಡಿಕೊಳ್ಳುವಾಗ ಬಾಣವನ್ನು, ವೈಶ್ಯ ಕನ್ಯೆಯು ಚಾವಟಿಯನ್ನು, ಶೂದ್ರ ಕನ್ಯೆಯು ವರನ ಬಟ್ಟೆಯ ಕೊನೆಯನ್ನು ಹಿಡಿದುಕೊಳ್ಳಬೇಕು. ಜಾತಿಯ ವಿವಾಹದಲ್ಲಿ ಈ ಕ್ರಮವು ಸ್ಮೃತಿ ಮತ್ತು ವೇದಗಳಲ್ಲಿ ಕಂಡುಬರುತ್ತದೆ. ಸವರ್ಣ ಸ್ತ್ರೀ ವಿವಾಹದಲ್ಲಿ ಇದು ವಿಹಿತವಾಗಿದೆ. ಧರ್ಮ ವಿಹಿತ ವಿವಾಹದಲ್ಲಿ ಧರ್ಮಿಷ್ಠರು 100 ವರ್ಷ ಆಯಸ್ಸುಳ್ಳವರು ಆಗಿರುವ ಪುತ್ರರು ಜನಿಸುವರು. ಅಧರ್ಮ ವಿವಾಹದಲ್ಲಿ ಧರ್ಮ ಬಾಹ್ಯರು, ಅಲ್ಪ ಭಾಗ್ಯರು, ಬಡವರು, ಅಲ್ಪಾಯುಷ್ಯರು ಆದ ಪುತ್ರರು ಹುಟ್ಟುವರು. ಗೃಹಸ್ಥರು ವಿಹಿತ ಕಾಲದಲ್ಲಿ ಸ್ತ್ರೀಯನ್ನು ಸೇರಬೇಕು ಅಥವಾ ಸ್ತ್ರೀಯರ ಇಷ್ಟವನ್ನರಿತು ಅವರ ಅಭಿಲಾಷೆಯಂತೆ ನಡೆಯಬಹುದು. ಹಗಲು ಪುರುಷನು ಸ್ತ್ರೀ ಸಂಘವನ್ನು ಮಾಡಿದರೆ ತನ್ನ ಆಯಸ್ಸನ್ನು ಕಳೆದುಕೊಳ್ಳುವನು. ಜಾಣನಾದ ಗೃಹಸ್ಥನು ಶ್ರಾದ್ದ ದಿನಗಳಲ್ಲಿಯೂ ಅಮಾವಾಸ್ಯೆ ಮೊದಲಾದ ಎಲ್ಲ ಪರ್ವಕಾಲಗಳಲ್ಲಿಯೂ ಸ್ತ್ರೀ ಮಾಡಕೂಡದು. ಮೋಹದಿಂದ ಅಂತಹ ದಿವಸಗಳಲ್ಲಿ ಸ್ತ್ರೀ ಸಂಘ ಮಾಡಿದವನು ಧರ್ಮ ಭ್ರಷ್ಟನಾಗುವನು. ಋತುಕಾಲಗಳಲ್ಲಿ ಮಾತ್ರ ತನ್ನ ಸತಿಯ ಸಂಘವನ್ನು ಮಾಡುವ ಮಾನವನು ಯಾವಾಗಲೂ ಗೃಹಸ್ಥನಾದರೂ ಬ್ರಹ್ಮಚಾರಿಯೂ ಆಗಿರುವನು. ಆರ್ಷ ವಿವಾಹದಲ್ಲಿ 2 ಹಸುಗಳನ್ನಲ್ಲದೆ ಕನ್ಯಾ ವಿಕ್ರಯ ಪಾಪವನ್ನೆಸಗುವ ಸ್ವಲ್ಪ ಕನ್ಯಾಶುಲ್ಕವನ್ನು ತೆಗೆದುಕೊಳ್ಳಕೂಡದು. ಕನ್ಯೆಯ ವಿಕ್ರಯ ಮಾಡುವುದರಿಂದ ಮಾನವನು ಕಲ್ಪಾಂತ್ಯದವರೆಗೆ ಅಮೇಧ್ಯ ಮತ್ತು ಕ್ರಮಿಭೂಯಿಷ್ಠವಾದ ನರಕದಲ್ಲಿ ವಾಸಿಸುವನು. ಆದ್ದರಿಂದ ಗೃಹಸ್ಥನು ಸ್ವಲ್ಪವಾದರೂ ಕನ್ಯೆಯ ಹಣದಿಂದ ಜೀವಿಸಬಾರದು. ಆ ವಿವಾಹದಲ್ಲಿ ಸಂತುಷ್ಟಳಾದ ಮಹಾಲಕ್ಷ್ಮಿಯು ದಾನೋದಕದೊಡನೆ ವಾಸಿಸುವಳು. ವ್ಯಾಪಾರ, ನೀಚ ಜನರ ಸೇವೆ, ವೇದಗಳನ್ನು ಓದದಿರುವುದು, ನಿಂದ್ಯವಾದ ಮದುವೆ, ವಿಹಿತ ಕರ್ಮಗಳನ್ನು ಮಾಡದಿರುವುದು ಇವುಗಳು ವಂಶ ಭ್ರಷ್ಟನಾಗಲು ಕಾರಣಗಳಾಗುವವು. ಗೃಹಸ್ಥನು ಪ್ರತಿದಿನವೂ ವಿವಾಹಾಗ್ನಿಯಲ್ಲಿ ಗೃಹ್ಯ ಕರ್ಮಗಳನ್ನು, ಪಂಚಯಜ್ಞಗಳನ್ನು, ಪ್ರತಿದಿನದ ಅಡುಗೆಯನ್ನು ಮಾಡಬೇಕು. ಗೃಹಸ್ಥಾಶ್ರಮಿಯು ಪ್ರತಿದಿನವೂ ಕುಂಡನಿ, ಪೇಷಣಿ, ಚುಲ್ಲಿ, ಉದಕುಂಬಿ, ಮಾರ್ಜನಿ ಎಂಬ 5 ಸೂನಾ ಕರ್ಮಗಳನ್ನು ಮಾಡಬೇಕಾಗುವುದು. ಆ ಪಂಚಸೂನಾ ದೋಷಗಳ ನಿವಾರಣೆಗಾಗಿ ಅವನ ಶ್ರೇಯಸ್ಸಿನ ಅಭಿವೃದ್ಧಿಗೆ ಕಾರಣಗಳಾದ ಈ ಪಂಚಯಜ್ಞಗಳು ವಿಹಿತವಾಗಿವೆ. ವೇದಾಧ್ಯಯನವು ಬ್ರಹ್ಮಯಜ್ಞವು, ಪಿತೃತರ್ಪಣವು ಪಿತೃಯಜ್ಞವು, ವೈಶ್ವದೇವ ಹೋಮವು ದೈವಯಜ್ಞವು, ಭೂತ ಬಲಿಯು ಭೂತಯಜ್ಞವು, ಅತಿಥಿ ಪೂಜೆಯು ಮನುಷ್ಯ ಯಜ್ಞವು. ವೈಶ್ವದೇವ ಹೋಮ ಮಾಡುವಾಗ ನೂತನ ವಧುವಿನೊಡನೆ ಬಂದವನು ಅತಿಥಿ ಎನಿಸಿಕೊಳ್ಳುವನು. ಅತಿಥಿಗಿಂತ ಮೊದಲೇ ಇಂತಹವರಿಗೆ ಭೋಜನ ಮಾಡಿಸಬಹುದು. ಈ ವಿಷಯದಲ್ಲಿ ವಿಚಾರವಿಲ್ಲ. ಗೃಹಸ್ಥನು ಪಿತೃಗಳು, ದೇವತೆಗಳು, ಮನುಷ್ಯರು ಇವರ ಯಜ್ಞವಾದ ಮೇಲೆ ಉಳಿದ ಅಮೃತವೆಂಬ ಯಜ್ಞಶೇಷವನ್ನು ಭುಂಜಿಸಬೇಕು. ಹೀಗೆ ಪಿತೃಯಜ್ಞಗಳನ್ನು ನೆರವೇರಿಸದೆ ಊಟ ಮಾಡುವವನು ತನ್ನ ಹೊಟ್ಟೆಯನ್ನು ಮಾತ್ರ ತುಂಬಿಸಿಕೊಳ್ಳುವವನು. ಬ್ರಾಹ್ಮಣರು ವೇದಾಧ್ಯಯನ ಮಾಡಿದ್ದರೂ ಅವರು ವೈಶ್ವದೇವ ಮತ್ತು ಅತಿಥಿ ಪೂಜೆ, ಯಾವ ನೀಚ ಬ್ರಾಹ್ಮಣರು ವೈಶ್ವದೇವವನ್ನು ಮಾಡದೆ ಭೋಜನ ಮಾಡುವರೋ ಅವರು ಈ ಲೋಕದಲ್ಲಿ ಅನ್ನವಿಲ್ಲದವರಾಗಿ ಜನ್ಮಾಂತರದಲ್ಲಿ ಕಾಗೆಯ ಜನ್ಮವನ್ನು ಪಡೆಯುವರು. ವೇದ ವಿಹಿತವಾದ ಕರ್ಮಗಳಲ್ಲಿ ತನಗೆ ತಿಳಿದಷ್ಟನ್ನು ಯಾವನು ನಿತ್ಯವೂ ಆಲಸ್ಯವಿಲ್ಲದೆ ಶಕ್ತಿ ಅನುಸಾರ ಆಚರಿಸುವನೋ ಅವನು ಉತ್ತಮ ಗತಿಯನ್ನು ಹೊಂದುವನು. ಷಷ್ಠಿ ಮತ್ತು ಅಷ್ಟಮಿ ತಿಥಿಗಳಲ್ಲಿ ಪಾಪವು ಎಣ್ಣೆಯಲ್ಲಿಯೂ ಮಾಂಸದಲ್ಲಿಯೂ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಬೆಂಡೆಕಾಯಿಯಲ್ಲಿಯೂ ಯೋನಿಯಲ್ಲಿಯೂ ಇರುವುದು. ಸೂರ್ಯನು ಉದಯಿಸುತ್ತಿರುವಾಗಲೂ, ಮುಳುಗುತ್ತಿರುವಾಗಲೂ, ಮಧ್ಯದಲ್ಲಿರುವಾಗಲೂ, ರಾಹುಗ್ರಸ್ತನಾಗಿರುವಾಗಲೂ, ಪರಿಧಿಯೊಳಗಿರುವಾಗಲೂ ಅವನನ್ನು ನೋಡಬಾರದು. ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಕೂಡದು. ಕೆಸರಿನಲ್ಲಿ ಓಡಕೂಡದು. ಬತ್ತಲೆಯಾಗಿರುವ ಹೆಂಗಸನ್ನು ನೋಡಬಾರದು. ತಾನು ಬತ್ತಲೆಯಾಗಿ ನೀರಿಗಿಳಿಯಬಾರದು. ದಾರಿಯಲ್ಲಿ ದೇವಾಲಯವನ್ನು, ಬ್ರಾಹ್ಮಣನನ್ನು, ಹಸುವನ್ನು, ಜೇನನ್ನು, ಮೃತ್ತಿಗೆಯನ್ನು, ಸ್ವಜಾತಿಯಲ್ಲಿ ವೃದ್ಧನಾದವನನ್ನು, ವಯೋವೃದ್ಧನನ್ನು, ವಿದ್ಯೆಯಿಂದ ದೊಡ್ಡವನಾದವನನ್ನು, ಅಶ್ವತ್ಥ ವೃಕ್ಷವನ್ನು, ರಾಜಬೀದಿಯಲ್ಲಿರುವ ದೇವಯೋಗ್ಯವಾದ ಮರವನ್ನು, ಗುರುವನ್ನು, ನೀರು ತುಂಬಿದ ಗಡಿಗೆಯನ್ನು, ಸಿದ್ಧಾನ್ನವನ್ನು, ಮೊಸರನ್ನು, ಬಿಳಿ ಸಾಸಿವೆಯನ್ನು ಪ್ರದಕ್ಷಿಣೆ ಮಾಡಿ ಮುಂದಕ್ಕೆ ಸಾಗಬೇಕು. ಮುಟ್ಟಾದ ಹೆಂಗಸಿನ ಸಂಘವನ್ನು ಮಾಡಕೂಡದು.
ಹೆಂಡತಿಯೊಡನೆಯೂ ಒಂದು ಬಟ್ಟೆಯಿಂದಲೂ ಹೆಂಡತಿಯೊಡನೆಯೂ ಒಂದು ಬಟ್ಟೆಯಿಂದಲೂ ಉನ್ನತಾಸನದಲ್ಲಿ ಕುಳಿತು ಭೋಜನ ಮಾಡಬಾರದು. ತೇಜಸ್ಸನ್ನು ಬಯಸುವ ಮಾನವನು ಅಶುದ್ಧಳಾದ ಹೆಂಗಸನ್ನು ನೋಡಕೂಡದು. ಬಹಳ ಕಾಲ ಬದುಕಲಿಚ್ಛಿಸುವವನು ಪಿತೃಗಳನ್ನು ತೃಪ್ತಿಗೊಳಿಸದೆ ಅನ್ನವನ್ನು ಮಾಂಸವನ್ನು ತಿನ್ನಬಾರದು. ದನದ ಕೊಟ್ಟಿಗೆಯಲ್ಲಿಯೂ ಹುತ್ತದಲ್ಲಿಯೂ ಬೂದಿಯಲ್ಲಿಯೂ ಪ್ರಾಣಿಗಳಿರುವ ಹೋಗುತ್ತಲೂ ಬ್ರಾಹ್ಮಣ ಸೂರ್ಯ ಅಗ್ನಿ ಚಂದ್ರ ನಕ್ಷತ್ರ ಗುರುಗಳನ್ನು ನೋಡುತ್ತಲೂ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಬಾಯಿಯಿಂದ ಬೆಂಕಿಯನ್ನು ಊದಬಾರದು. ಬತ್ತಲೆಯಾದ ಹೆಂಗಸನ್ನು ನೋಡಕೂಡದು. ಪಾದಗಳನ್ನು ಬೆಂಕಿಯಲ್ಲಿ ಕಾಯಿಸಬಾರದು. ಅಶುದ್ಧ ವಸ್ತುವನ್ನು ಕಾಲಿನಿಂದ ಎಸೆಯಕೂಡದು. ಪ್ರಾಣಿ ಹಿಂಸೆ ಮಾಡಕೂಡದು. ಬೆಳಿಗ್ಗೆ ಮತ್ತು ಸಾಯಂಕಾಲ ಸಂಧ್ಯಾಕಾಲಗಳಲ್ಲಿ ಭುಂಜಿಸಬಾರದು. ಸಂಧ್ಯಾಕಾಲಗಳಲ್ಲಿ ಎಲ್ಲಿಯೂ ಮಲಗಬಾರದು. ಕುಡಿಯುತ್ತಿರುವ ಆಕಳನ್ನು ಅಡ್ಡಿ ಮಾಡಕೂಡದು. ಕಾಮನ ಬಿಲ್ಲನ್ನು ನೋಡಕೂಡದು. ಯಾರೂ ಇಲ್ಲದ ಸ್ಥಳದಲ್ಲಿ ಒಬ್ಬನೇ ನಿದ್ರಿಸಬಾರದು. ನಿದ್ರಿಸುತ್ತಿರುವವನನ್ನು ಆಗಿ ದಾರಿಯಲ್ಲಿ ಪ್ರಯಾಣ ಮಾಡಬಾರದು. ನೀರನ್ನು ಬೊಗಸೆಯಿಂದ ಕುಡಿಯಕೂಡದು. ಹಗಲು ಬೆಣ್ಣೆ ತೆಗೆದ ಮೊಸರನ್ನು ರಾತ್ರಿ ಊಟ ಮಾಡಬಾರದು. ರಜಸ್ವಲೆಯನ್ನು ವಂದಿಸಕೂಡದು. ರಾತ್ರಿಯ ವೇಳೆಯಲ್ಲಿ ತೃಪ್ತಿಯಾಗುವವರೆಗೆ ಊಟ ಮಾಡಬಾರದು. ನೃತ್ಯ ಗೀತ ವಾದ್ಯ ಮೂರರಲ್ಲಿ ಪ್ರೀತಿಯುಳ್ಳವನಾಗಬಾರದು. ಕಂಚಿನಲ್ಲಿ ಪಾದಗಳನ್ನು ತೊಳೆಯಕೂಡದು. ಯಾವನು ತಾನು ಶ್ರಾದ್ದ ಮಾಡಿ ಮತ್ತೊಬ್ಬನು ಮಾಡಿದ ಶ್ರಾದ್ದದಲ್ಲಿ ತಿಳುವಳಿಕೆಯಿಲ್ಲದೆ ಭುಂಜಿಸುವನು ಅವನು ಪಾಪಿಷ್ಠನಾಗುವನು. ಶ್ರಾದ್ದ ಮಾಡಿದವನ ಶ್ರಾದ್ದ ಫಲವು ಹಾಳಾಗುವುದು. ಬೇರೆಯವರುಟ್ಟ ಬಟ್ಟೆಯನ್ನು ಬೇರೆಯವರ ಪಾದರಕ್ಷೆಗಳನ್ನು ಧರಿಸಬಾರದು. ಒಡೆದ ಪಾತ್ರೆಯಲ್ಲಿ ಊಟ ಮಾಡಬಾರದು. ಬೆಂಕಿ ಸ್ಥಳದಲ್ಲಿ ಕುಳಿತುಕೊಳ್ಳಬಾರದು. ಗೋವುಗಳ ಬೆನ್ನಿನ ಮೇಲೆ ಕೂತುಕೊಳ್ಳುವುದನ್ನು, ಚಿತೆಯ ಹೊಗೆಯನ್ನು, ನದಿಯ ದಡವನ್ನು, ಎಳೆ ಬಿಸಿಲನ್ನು, ಹಗಲು ನಿದ್ರೆಯನ್ನು ಬಹುಕಾಲ ಜೀವಿಸಲಿಚ್ಛಿಸುವವನು ಬಿಡಬೇಕು. ಸ್ನಾನವಾದ ಮೇಲೆ ದೇಹವನ್ನು ಉಜ್ಜಿಕೊಳ್ಳಬಾರದು. ದಾರಿಯಲ್ಲಿ ಜುಟ್ಟನ್ನು ಬಿಡಿಸಿಕೊಂಡು ಹೋಗಬಾರದು. ಕೈಗಳನ್ನು ತಲೆಯನ್ನು ಅಲ್ಲಾಡಿಸಕೂಡದು. ಆಸನವನ್ನು ಪಾದದಿಂದ ಎಳೆಯಬಾರದು. ಶರೀರವನ್ನು ಕೈಯಿಂದಾಗಲಿ ಸ್ನಾನದ ಬಟ್ಟೆಯಿಂದಾಗಲಿ ಉಜ್ಜಿಕೊಳ್ಳಬಾರದು. ನಾಯಿಯನ್ನು ಮುಟ್ಟಿದರೆ ತಿರುಗಿ ಸ್ನಾನ ಮಾಡಿದರೆ ಶುದ್ಧನಾಗುವನು. ಒಂದು ವೇಳೆಯೂ ಹಲ್ಲಿನಿಂದ ರೋಮ ಮತ್ತು ಉಗುರುಗಳನ್ನು ಕೀಳಕೂಡದು. ಉಗುರುಗಳಿಂದ ಉಗುರನ್ನು ಕೀಳಬಾರದು. ಮುಂದಿನ ಶುಭಕ್ಕಾಗಿ ಬಿಟ್ಟ ಕೆಲಸವನ್ನು ತಿರುಗಿ ಮಾಡಲು ಪ್ರಯತ್ನಿಸಬಾರದು. ತನ್ನ ಮನೆಯನ್ನು ಒಂದು ವೇಳೆಯೂ ತನ್ನ ಮನೆಯನ್ನು ಯಾವಾಗಲೂ ಬಾಗಿಲನ್ನು ಬಿಟ್ಟು ಬೇರೆ ಕಡೆಯಿಂದ ಪ್ರವೇಶಿಸಕೂಡದು. ಆಡಲರಿಯದವರೊಡನೆಯೂ ಧರ್ಮ ಬಾಹ್ಯರೊಡನೆಯೂ ರೋಗಿಗಳೊಡನೆಯೂ ಕೂತುಕೊಳ್ಳಬಾರದು. ಬತ್ತಲೆಯಾಗಿ ಎಲ್ಲಿಯೂ ಮಲಗಬಾರದು. ಎಲೆ ಮೊದಲಾದವುಗಳಿಲ್ಲದೆ ಕೈಯಲ್ಲಿಯೇ ಬಡಿಸಿಕೊಂಡು ಊಟ ಮಾಡಬಾರದು. ಒದ್ದೆಯಾದ ಪಾದ ಕೈ ಮುಖವುಳ್ಳವನಾಗಿ ಊಟ ಮಾಡುವವನು ಹೆಚ್ಚು ಕಾಲ ಜೀವಿಸುವುದಿಲ್ಲ. ಬ್ರಾಹ್ಮಣನು ಒದ್ದೆಯಾದ ಅಡಿಯುಳ್ಳವನಾಗಿ ಮಲಗಬಾರದು. ಎಂಜಲುಳ್ಳವನಾಗಿ ಎಲ್ಲಿಗೂ ಹೋಗಕೂಡದು. ಹಾಸಿಗೆಯಲ್ಲಿಯೇ ಕುಳಿತುಕೊಂಡು ಊಟ ಮಾಡಕೂಡದು. ನೀರನ್ನು ಕುಡಿಯಬಾರದು. ಆರೋಗ್ಯವನ್ನು ಬಯಸುವವನು ಪಾದರಕ್ಷೆಗಳನ್ನು ಹಾಕಿಕೊಂಡು ಕುಳಿತುಕೊಳ್ಳಬಾರದು. ನಿಂತುಕೊಂಡು ನೀರನ್ನು ಕುಡಿಯಬಾರದು. ಪೂರ್ತಿ ಹುಳಿಯಾದ ವಸ್ತುವನ್ನು ತಿನ್ನಕೂಡದು. ಮಲಮೂತ್ರಗಳನ್ನು ನೋಡಕೂಡದು. ಉಚ್ಚಿಷ್ಟನಾಗಿ ತಲೆಯನ್ನು ಬೂದಿ ಕೂದಲು ಮಡಿಕೆಯ ಹೋಳುಗಳಲ್ಲಿ ನಿಲ್ಲಬಾರದು. ಪಾಪಿಗಳ ಸಹವಾಸವು ಅಧೋಗತಿಗೆ ಕಾರಣ. ಶೂದ್ರನಿಗೆ ಎತ್ತರವಾದ ಮಂಚವನ್ನು ಆಸನವಾಗಿ ಒಂದು ವೇಳೆಯೂ ಕೊಡಬಾರದು. ಬ್ರಾಹ್ಮಣನು ಶೂದ್ರನಿಗೆ ಧರ್ಮೋಪದೇಶ ಮಾಡಿದರೆ ಬ್ರಾಹ್ಮಣ್ಯದಿಂದ ಭ್ರಷ್ಟನಾಗುವುದಲ್ಲದೆ ಶೂದ್ರನು ಅವನ ಧರ್ಮದಿಂದ ಭ್ರಷ್ಟನಾಗುವನು ಮತ್ತು ತನ್ನ ಶ್ರೇಯಸ್ಸನ್ನು ಹಾಳು ಮಾಡಿಕೊಳ್ಳುವನು. ದ್ವಿಜ ಸೇವೆಯು ಶೂದ್ರರಿಗೆ ಉತ್ತಮವಾದ ಧರ್ಮವು. 2 ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳುವುದು ಅನಿಷ್ಟವು. ಒಂದು ವೇಳೆಯೂ ಶೂದ್ರನಿಗೆ ವೈದಿಕ ಮಂತ್ರವನ್ನು ಉಪದೇಶಿಸಬಾರದು. ಹಾಗೆ ಮಾಡಿದರೆ ವಿಪ್ರನು ಬ್ರಾಹ್ಮಣ್ಯದಿಂದಲೂ ಹೊಡೆದುಕೊಳ್ಳುವುದು, ಕಿರಿಚಿಕೊಳ್ಳುವುದು, ಕೂದಲನ್ನು ಕತ್ತರಿಸಿಕೊಳ್ಳುವುದು, ಶಾಸ್ತ್ರ ಬಾಹ್ಯನಾಗಿ ನಡೆಯುವುದು, ಲೋಭಿಯಿಂದ ದಾನ ಪಡೆಯುವುದು ಇವುಗಳನ್ನು ಮಾಡಿದ ಬ್ರಾಹ್ಮಣನು 21 ನರಕಗಳಿಗೆ ಹೋಗುವನು. ಅಕಾಲದ ಗುಡುಗು, ವರ್ಷ ಋತು, ಧೂಳು ಸುರಿಯುವುದು, ಹುಡುಗರ ಗಟ್ಟಿಯಾದ ಶಬ್ದ, ಕೊಳ್ಳಿ ಬೀಳುವುದು, ಭೂಕಂಪ, ದಿಕ್ಕುಗಳ ಸುಡುವಿಕೆ, ನಡು ರಾತ್ರಿ, ಸಂಧ್ಯಾಕಾಲಗಳು, ಶೂದ್ರನ ಸಮೀಪ, ರಾಜ್ಯಾಪಹಾರ, ಸೂತಕ, 10 ಅಷ್ಟಕಗಳು, ಕೃಷ್ಣ ಪಕ್ಷ, ಚತುರ್ದಶಿ, ಶ್ರಾದ್ದ ದಿನ, ಪಾಡ್ಯಮಿ, ಹುಣ್ಣಿಮೆ, ಅಷ್ಟಮಿ, ರಾಜ್ಯದ ಉಪಪ್ಲವ, ಉಪಕರ್ಮ, ಇವು ಅನಧ್ಯಾಯಗಳು. ಇವುಗಳಲ್ಲಿ ಎಲ್ಲಿಯೂ ಅಧ್ಯಯನ ಮಾಡಬಾರದು. ಚತುರ್ದಶಿ ಮತ್ತು ಅಷ್ಟಮಿಗಳಲ್ಲಿಯೂ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿಯೂ ಯಾವಾಗಲೂ ಬ್ರಹ್ಮಚಾರಿಯಾಗಿರಬೇಕು. ಈ ಪ್ರಪಂಚದಲ್ಲಿ ಪರಸತಿಯ ಗಮನವು, ವೈರಿಗಳ ಆಶ್ರಯವು ಆಯುಷ್ಯಕ್ಕೆ ಹಾನಿಕರವು.
ಆದ್ದರಿಂದ ಅವುಗಳನ್ನು ದೂರದಿಂದಲೇ ಬಿಡಬೇಕು. ಹಿಂದಿನ ಸಂಪತ್ ಸಮೃದ್ಧಿಯು ಹಾಳಾದರೆ ತನ್ನನ್ನು ಅವಮಾನ ಮಾಡಿಕೊಳ್ಳಬಾರದು. ಯಾವಾಗಲೂ ಪ್ರಯತ್ನಿಸುತ್ತಿರುವವರಿಗೆ ಸಂಪತ್ತುಗಳು ವಿದ್ಯೆಗಳು ದುರ್ಲಭಗಳಲ್ಲ. ಸತ್ಯವನ್ನು ಹೇಳಬೇಕು, ಹಿತವಾಗಿ ನುಡಿಯಬೇಕು. ಅಪ್ರಿಯವಾದ ಸತ್ಯವನ್ನು ಹೇಳಬಾರದು. ಪ್ರಿಯವಾಗಿದ್ದರೂ ಸುಳ್ಳನ್ನು ಆಡಬಾರದು. ಇದು ಧರ್ಮವೆನಿಸು. ನಾಲಿಗೆಗಳ ವೇಗವನ್ನು ತ್ಯಜಿಸಬೇಕು. ಗುಹ್ಯ ಸ್ಥಾನಗಳಲ್ಲಿರುವ ಕೂದಲುಗಳನ್ನು ಮುಟ್ಟಿದರೆ ಅಶುದ್ಧನಾಗುವನು. ಕಾಲು ತೊಳೆದ ನೀರನ್ನು, ಮೂತ್ರವನ್ನು, ಎಂಜಲು ನೀರನ್ನು, ಉಗುಳನ್ನು, ಕಫವನ್ನು ಮನೆಯಿಂದ ದೂರದಲ್ಲಿ ಚೆಲ್ಲಬೇಕು. ಹಗಲು ರಾತ್ರಿ ವೇದಾಧ್ಯಯನದಿಂದಲೂ ಶೌಚ ಮತ್ತು ಆಚಾರಗಳ ಅನುಷ್ಠಾನದಿಂದಲೂ ದ್ರೋಹವಿಲ್ಲದ ಬುದ್ಧಿಯಿಂದಲೂ ನಡೆಯುವ ದ್ವಿಜನು ಹಿಂದಿನ ಜನ್ಮವನ್ನು ಸ್ಮರಿಸಿಯಾನು. ವೃದ್ಧರನ್ನು ಪ್ರಯತ್ನದಿಂದ ವಂದಿಸಿ ಅವರಿಗೆ ತನ್ನ ಆಸನವನ್ನಿತ್ತು ನಮ್ರನಾಗಿ ತಲೆ ತಗ್ಗಿಸಿಕೊಂಡಿರಬೇಕು. ತರುವಾಯ ಅವರನ್ನು ಹಿಂಬಾಲಿಸಬೇಕು. ವೇದ, ಬ್ರಾಹ್ಮಣರು, ದೇವತೆಗಳು, ರಾಜರು, ಸಜ್ಜನರು, ಮುನಿಗಳು 5 ಮಣ್ಣಿನ ಉಂಡೆಗಳನ್ನು ಎತ್ತಿ ಇತರರ ಕೊಳದಲ್ಲಿ ಸ್ನಾನ ಮಾಡಬೇಕು. ದೇಶ ಕಾಲವನ್ನರಿತು ಉತ್ತಮ ಪಾತ್ರವನ್ನು ಹೊಂದಿ ವಿಧಿಯಿಂದ ಶ್ರದ್ಧಾಪುರಸ್ಸರವಾಗಿ ಕೊಟ್ಟ ಸ್ವಲ್ಪ ದ್ರವ್ಯವು ಅನಂತವಾಗುವುದು. ಭೂದಾನ ಮಾಡಿದವನು ರಾಜನು, ಅನ್ನವನ್ನು ನೀಡಿದವನು ಸುಖಿಯೂ ಆಗುವನು. ನೀರನ್ನು ದಾನ ಮಾಡಿದವನು ಸುಂದರನು, ಅನ್ನದಾನ ಮಾಡಿದವನು ಪುಷ್ಟನು, ದೀಪದಾನ ಮಾಡಿದವನು ಶುದ್ಧವಾದ ಕಣ್ಣುಳ್ಳವನು, ಗೋದಾನ ಮಾಡಿದವನು ಸೂರ್ಯಲೋಕವನ್ನು ಹೊಂದುವವನು, ಸ್ವರ್ಣದಾನ ಮಾಡಿದವನು ದೀರ್ಘಾಯುಷ್ಯವುಳ್ಳವನು, ಎಳ್ಳನ್ನು ದಾನ ಮಾಡಿದವನು ಒಳ್ಳೆಯ ಮಕ್ಕಳುಳ್ಳವನು, ಗೃಹದಾನ ಮಾಡಿದವನು ಮಹತ್ವವಾದ ಮಹಡಿ ಮನೆಯುಳ್ಳವನು, ವಸ್ತ್ರವನ್ನು ದಾನ ಮಾಡಿದವನು ಚಂದ್ರಲೋಕಗಾಮಿಯು, ಅಶ್ವದಾನ ಮಾಡಿದವನು ಸುಂದರ ದೇಹವುಳ್ಳವನು, ಎತ್ತನ್ನು ದಾನ ಮಾಡಿದವನು ಸಂಪತ್ತುಳ್ಳವನು, ಪಲ್ಲಕ್ಕಿ ಮತ್ತು ಮಂಚವನ್ನು ದಾನ ಮಾಡಿದವನು ಒಳ್ಳೆಯ ಪತ್ನಿಯುಳ್ಳವನು ಆಗುವನು. ಶ್ರದ್ಧೆಯಿಂದ ದಾನ ಕೊಡುವವನು, ಶ್ರದ್ಧೆಯಿಂದ ದಾನ ತೆಗೆದುಕೊಳ್ಳುವವನು ಸ್ವರ್ಗಲೋಕವನ್ನು ಸೇರುವರು. ಅಶ್ರದ್ಧೆಯಿಂದ ಕೊಡುವ ಮತ್ತು ತೆಗೆದುಕೊಳ್ಳುವವರು ನರಕವನ್ನು ಸೇರುವರು. ಸುಳ್ಳಿನಿಂದ ಯಜ್ಞವು, ಗರ್ವದಿಂದ ತಪಸ್ಸು, ದಾನ ಮಾಡದಿದ್ದರೆ ಕೀರ್ತಿಯು, ಬ್ರಾಹ್ಮಣರ ಅವಮಾನದಿಂದ ಆಯಸ್ಸು ಹಾಳಾಗುವುದು. ಗಂಧ, ಹೂವು, ಹಾಲು, ಮೊಸರು, ರತ್ನ, ಮೀನು, ಮನೆ, ಧಾನ್ಯ, ಜೇನು, ನೀರು, ಹಣ್ಣು, ಗೆಣಸು, ಕಟ್ಟಿಗೆ, ಅಭಯ ದಕ್ಷಿಣೆ ಇವುಗಳನ್ನು ನೀಚನಿಂದಲೂ ತೆಗೆದುಕೊಳ್ಳಬಾರದು. ಸೇವಕ, ಕ್ಷೌರಕ, ಗೊಲ್ಲ, ವಂಶದ ಗೆಳೆಯ, ಉಳುವವ ಇವರನ್ನು ಶೂದ್ರರ ಗುಂಪಿನಲ್ಲಿ ಊಟ ಮಾಡಿಸಬೇಕು. ಯುಧಿಷ್ಠಿರ, ಹೀಗೆ ಶ್ರುತಿ ಸ್ಮೃತಿ ವಿಹಿತವಾದ ಧರ್ಮಾರಣ್ಯವಾಸಿಗಳ ಆಚಾರ ಧರ್ಮವನ್ನು ನಿನಗೆ ತಿಳಿಸಿರುವೆನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಸದಾಚಾರ ಲಕ್ಷಣ ವರ್ಣನವೆಂಬ 6ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.